ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕನ್ನಡತಿ. ಇವತ್ತು ಸಂಡೇ, ಮೇ ಬಿ ಇದೇ ನನ್ನ 3ನೇ ಲಾಗ್. ಹುಷಾರಿಲ್ಲದೆ ಕೆಮ್ಮಾಗ್ಬಿಟ್ಟಿದೆ. ಫೈನ್, ಮಮ್ಮಿ ಬರ್ತಿದ್ದಾರೆ ಊರಿಂದ. ಬನ್ನಿ ನೋಡೋಣ, ಲೈಕ್ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಅವ್ರೇನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಗೊತ್ತಿಲ್ಲ. ಸೊ ಇಫ್ ಪಾಸಿಬಲ್ ಶಾಪಿಂಗ್ ಮೂವಿಗೆ ಹೋಗ್ತೀನಿ. ನನ್ನ ಡೇ ತೋರಿಸ್ತೀನಿ. ಬನ್ನಿ. ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಶಬರ್ ಹತ್ರ. ಬಸ್ಸಲ್ಲಿ ಯಾರೋ ಸಿಕ್ಕಿದವ್ರು, ಬಸ್ಸಲ್ಲೇ ಹುಡುಗಿನ ಕೇಳ್ಬಿಟ್ರು. ನಮ್ಮಿ ಹೂ ಅಂದಿದ್ರೆ ಬಸ್ಸಲ್ಲೇ ಮದುವೆ ಮಾಡ್ಕೊಂಡ್ಬಿಟ್ಟಿರೋ ಅವರು. ಬನ್ನಿ ನೋಡೋಣ. ಇವಾಗ ಮಾಲ್ ಹತ್ರ ಹೋಗ್ತಿದ್ದೀವಿ. ಎಷ್ಟೇ ಹೇರ್ ಸೆಟ್ ಮಾಡ್ಕೊಬೇಕು, ಆಟೋದಲ್ಲಿ ಹೋಗುವಾಗ ಹೇರ್ ಮಾತ್ರ ಇಲ್ಲ ಹಾಳಾಗ್ಬೇಕು. ಇದು ಮಾಡೋಕ್ಕಾಗಲ್ಲ, ಯೂನಿವರ್ಸಲ್ ಪ್ರಾಬ್ಲಮ್. ಯಾರ್ಯಾರು ಗಿಫ್ಟ್ ಮಾಡಬೇಕು ನನಗೆ ನೋಡ್ಕೊಳ್ಳಿ. ಏನೇನು ಹೇಳ್ತೀನಿ ಅದೆಲ್ಲ ಗಿಫ್ಟ್ ಮಾಡಿಬಿಡಿ. ಎಲ್ಲ ಔಟ್ಫಿಟ್ಟು ಮಾಡ್ತೀನಿ. ನಮ್ಮ ಮಮ್ಮಿಗೆ ಶಾಪಿಂಗ್ ಮಾಡಿಸೋಣ ಅಂದರೆ ಅವ್ರೇನು ತಗೊಳ್ಳಲ್ಲ. ನನ್ನ ಹತ್ರನೂ ಬಜೆಟ್ ಕಮ್ಮಿ ಇದೆ. ಬನ್ನಿ ಇವಾಗ ಹೊರಡೋಣ. ಮೂವಿ ನೋಡೋಕೆ ಹೋಗಬೇಕು. ಇನ್ನೂ 1 hour ಇದೆ. ಸೊ ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. ನಾನು ಈ ಡ್ರೆಸ್ ಟ್ರೈ ಮಾಡಿದೆ. ಗೆಸ್ ಮಾಡಿ ನನಗೆ ಡ್ರೆಸ್ ತಗೋತಿದ್ದೀನ ಇಲ್ವಾ ಅಂತ. ಬಟ್ ಇಟ್ಸ್ ಲುಕಿಂಗ್ ಸೊ ಪ್ರಿಟಿ ಗೈಸ್. ನಾನಿವಾಗ ಲೆಕ್ಸಸ್ ಮಾಡಿದ್ದೀನಿ. ಆ್ಯಂಡ್ ಹಿಯರ್ ಇಟ್ಸ್ ಲೈಕ್ ನಾನು ರೆಡಿಯಾಗಿ ಬಂದಿದ್ದೀನಿ. ನಾನು ಟ್ರೈನ್ ದಿಸ್ ಡ್ರೆಸ್. ನಿಮ್ಗೆ ಗೊತ್ತಿಲ್ಲ ಎಷ್ಟು ಕೋಸಿಂಗ್ ಇದೆ ಅಂದರೆ, ಎಷ್ಟು ಕಂಫರ್ಟಬಲ್ ಆಗಿ, ಎಷ್ಟು ಲೇಯರಿಂಗ್ ಇದೆ ಅಂದರೆ ಡ್ರೆಸ್ಸು. ಲಿಟ್ರಲಿ ವಿಂಟ್ರಲ್ಲಿ ಹಾಕ್ಕೊಂಡ್ರೆ ಇಟ್ಸ್ ನೆವರ್ ನೋ ಬಡಿ ನೋ ದಟ್ ನೀವು ತುಂಬ ಕಂಫರ್ಟಬಲ್ ಆಗಿದ್ದೀರಿ ಅಂತ. ಬಟ್ ಇಟ್ ಈಸ್ ಸೋ ಕೋಸಿ ಆ್ಯಂಡ್ ಕಂಫರ್ಟಬಲ್. ಮಮ್ಮಿ ನೋಡಿ, 50 ರೂಪಾಯಿ ಟೀನ ಜಿಗುಪ್ಸಲ್ಲಿ ಕುಡಿತವ್ರೆ, ಸಕ್ಕರೆ ಇಲ್ಲ ಅಂತ ಕೇಳಬೇಕು ತಾನೇ. ನಾನು ಹೋಗಿ ಕೇಳ್ಕೊಂಬರ್ತಿದ್ದೆ ತಾನೇ. ನಾನು ಎಕ್ಸ್ಟ್ರಾ ಜಿಗುಪ್ಸಲ್ಲಿ ಕುಡಿತವ್ರೆ 50 ರೂಪಾಯಿ ಟೀನ. ಅವ್ರಿಗೆ ಟೀ ಬೇಕಿತ್ತು. ಇಷ್ಟೊತ್ತು ಟೀ ಇದೆ ಹಿಂಗೆಂಗೋ ಆಗುತ್ತೆ. ಚೆನ್ನಾಗಿತ್ತು ಗೈಸು. ಎಲ್ಲರೂ ಹೋಗಿ ಬ್ರ್ಯಾಡ್ ಮೂವಿ ನೋಡಿ. ಅಲ್ಲಿ ಗೈಸ್ ಏನು ಹೇಳ್ಬೇಕಂತಾನೆ ಮರ್ತೋದೆ ನೋಡಿ. ಮೂವಿ ಮುಗಿಸಿ ನಮ್ಮ ಮಮ್ಮಿನ ಮನೆಗೆ ಕಳಿಸಿ, ಅಂದರೆ ಊರಿಗೆ ಕಳಿಸಿ ನಾನು ಮನೆಗೆ ಬಂದಾಯಿತು. ಅಂದರೆ ಲೈಕ್ ಮೈಸೂರಲ್ಲೇ ನಾನಿರೋ ಮನೆಗೆ ಬಂದಾಯಿತು. ಓಕೆ, ಲೆಟ್ ಮೀ ಸೇ ಬಾಯ್ ಟು ದಿಸ್ ಟುಡೇಸ್ ವ್ಲಾಗ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್. ಅಷ್ಟೇ.